ಸಚೇತನ ಕ್ಯಾಲೆಂಡರ್ ಅಂತ ಪ್ರತಿಯೊಂದು ದಿನ ಆ ದಿನದ ವಿಶೇಷವನ್ನ ಮಕ್ಕಳಿಗೆ ಒಂದೇ ತರಗತಿ ಮಗು ಅಲ್ಲ, ಯಾವುದೇ ಒಂದು ಮಗು ಅಲ್ಲ, ಎಲ್ಲಾ ತರಗತಿಯ ಮಕ್ಕಳು ನಮಗೆ ಎಲ್ಲಿ ಸಿಗ್ತಾರ? ಪ್ರೇಯರ್ ಹಾಲ್ ಒಳಗೆ ಸಿಗ್ತಾರ. ಆ ಪ್ರೇಯರ್ ಹಾಲ್ ಒಳಗೆ ನಾವೇನ್ ಮಾಡ್ಬೇಕ್ರಿ? ಈ ಕಾರ್ಯಕ್ರಮವನ್ನ ಎಲ್ಲಾ ಮಕ್ಕಳಿಗೂ ಮುಟ್ಟುವಾಗ ಏನ್ ಮಾಡ್ಬೇಕ್ರಿ? ಮುಟ್ಟಿಸ್ಬೇಕು ಅಂತಂದು ಹೊಸ ಸ್ಕೀಮ್ ಅನ್ನ ಜಾರಿ ತಂದಾರ. ಅದು ಯಾವ ಕಾರ್ಯಕ್ರಮ? ಸಚೇತನ ಕಾರ್ಯಕ್ರಮ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಏನು ಆದೇಶ ಮಾಡತ್ತಲ್ಲ, ಆ ನಿನ್ನೆ ಅಂತ ನಾವೇನ್ ಮಾಡಕತ್ತೀವಿ? ಸತತವಾಗಿ ಜೂನ್ ಅರ್ಧಕ್ಕೆ ಸ್ಟಾರ್ಟ್ ಮಾಡಿದವರು ಈಗ ಸೆಪ್ಟೆಂಬರ್ ತಿಂಗಳವರೆಗೂ ನಮ್ಮ ಶಾಲೆಯಲ್ಲಿ ಅದನ್ನ ಸತತವಾಗಿ ಏನ್ ಮಾಡ್ಕೊಂಡು ಬಂದಿವಿ? ಮುಂದುವರ್ಸ್ಕೊಂಡು ಬಂದಿವಿ. ಇದು ಅಪ್ ಟು ಮಾರ್ಚ್ ವರೆಗೂ ಐತಿ. ಈ ಕಾರ್ಯಕ್ರಮ ಕೇವಲ 10 ನಿಮಿಷದೊಳಗ ನಿಮಗೆಲ್ಲರಿಗೂ ಆಯಾ ದಿನದ ವಿಶೇಷವನ್ನ ತಿಳಿಸಬೇಕು ಅನ್ನೋ ಒಂದು ಪ್ರಯತ್ನ. ಅದೇ ರೀತಿಯಾಗಿ ಈ ದಿನದ ಕಾರ್ಯಕ್ರಮ ಏನಪ್ಪಾ ಅಂದ್ರ ಪ್ರಥಮ ಚಿಕಿತ್ಸೆ. ಹಾಗಾದ್ರೆ ಈ ಪ್ರಥಮ ಚಿಕಿತ್ಸೆ ಅಂದ್ರೆ ಏನು? ಪ್ರಥಮ ಚಿಕಿತ್ಸೆ ಅಂದ್ರೆ ಏನು? ಇದರ ಉದ್ದೇಶ ಏನು? ಇದು ಏನನ್ನ ಸರಿಪಡಿಸುತ್ತಾ ಅನ್ನೋದನ್ನ ಕೇಳ್ಬೇಕಾಗಿದೆ. ಪ್ರಥಮ ಚಿಕಿತ್ಸೆ ಅಂದ್ರ ಯಾವ್ದಾದ್ರೂ ಅಪಘಾತಗಳು ಆದಾಗ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ನಾವು ಮನೆ ಮದ್ದು ಅಂತ ಹಿಂದಿನ ಹಿರಿಯರು ಮಾಡ್ತಿದ್ವಿ, ಹೌದಾ? ಈಗ ಕೆಲವು ಡಾಕ್ಟರ್ಸ್ ಅದನ್ನ ಸಜೆಸ್ಟ್ ಮಾಡ್ತೀವಿ. ಏನ್ ಮಾಡ್ಬೇಕು? ಬಿದ್ರ ಆಗ ಏನ್ ಮಾಡ್ಬೇಕ್ರಿ? ನಾವು ತೊಂಗ್ಲ ಅರ್ಬಿ ಕಟ್ಟಿ ಸರಿ ಆ ಮೂಳೆಗಳು ಜಾಸ್ತಿ ಡ್ಯಾಮೇಜ್ ಆಗ್ಲಾರ್ದಂಗ್ ಕಾಯ್ಕೋಬೇಕು. ಅಥವಾ ಐಸನ್ನ ಇಟ್ಟು ಏನ್ ಮಾಡ್ಬೇಕ್ರಿ? ನಾವು ಅದು ಹೆಚ್ಚಿನ ಪರಿಣಾಮ ಬೀಳ್ದಂಗ ಏನ್ ಮಾಡ್ಬೇಕ್ರಿ? ತಡೆ ಹಿಡಿಬೇಕು. ಹಿಂಗ ಹಲವಾರು ಸಡನ್ ಆಗಿ ಆಕ್ಸಿಡೆಂಟ್ ಆದಾಗ ಮೋರ್ ಬ್ಲೀಡಿಂಗ್ ಆಗತ್ತಿತ್ತಂದ್ರ ಅದನ್ನ ತಡೆ ಹಿಡಿಯೋದು. ಅವ್ರಿಗೆ ನೀರ್ ಕುಡಿಸಿ, ಎತ್ತಿಗೆ ನೀರ್ ಪಡೆದು ಅವ್ರನ್ನ ಮತ್ತೆ ರೆಸ್ಟ್ ಮಾಡಕ್ ಬಿಡೋದು. ಹಿಂಗ ಪ್ರತಿಯೊಂದಕ್ಕೂ ಏನಿದೆ ಟೆಕ್ನಿಕ್ಸ್. ಪ್ರಥಮ ಚಿಕಿತ್ಸೆ ಅಂದ್ರ ಸಡನ್ ಆಗಿ ಏನ್ ಮಾಡ್ಬೇಕು? ಹಾವು ಕಚ್ಚಿದಾಗ, ಚೇಳು ಕಚ್ಚಿದಾಗ, ಇಂಥ ಅಪಘಾತಗಳು ಆದಾಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳುತ್ತಲ್ಲ, ಇದೇ ಈ ಪ್ರಥಮ ಚಿಕಿತ್ಸೆ ಕುರಿತು ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳಾದಂತಹ ಜೈಶ್ ಮತ್ತು ಜೈನ್ ಮಡಿಕೇರಿ ಇವರು ಸಹೋದರರು ಏನ್ ಮಾಡ್ತಾರಂದ್ರೆ ಈ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಒಳಗೆ ಏನಿರುತ್ತೆ, ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಜೈನು ಮಡಿಕೇರಿ. ನಾನು ಓದುವ ತರಗತಿ 6ನೇ ತರಗತಿ. ಇಂದು ನಾನು ಪ್ರಥಮ ಚಿಕಿತ್ಸೆ ಬಗ್ಗೆ ಮಾತನಾಡುತ್ತೇನೆ. ಪ್ರಥಮ ಚಿಕಿತ್ಸೆ ಎಂದರೆ ಯಾವುದೇ ಗಾಯ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ನೀಡುವ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ. ಇಲ್ಲಿ ಎಂದರೆ ಸಣ್ಣ ಗಾಯಗಳನ್ನು ಸ್ವಚ್ಛಗೊಳಿಸಿ ಅವುಗಳನ್ನು ಚಿಕಿತ್ಸೆ ನೀಡಿ ಬ್ಯಾಂಡೇಜ್ ಹಚ್ಚುವುದು ಮತ್ತು ಮೌಲ್ಯಗಳನ್ನು ಕಮ್ಮಿಗೊಳಿಸುವುದು ಬಳಸುವುದು ಮೊದಲಾಗಿ ಪ್ರಥಮ ಚಿಕಿತ್ಸೆಗೆ ಉದಾಹರಣೆಗಳಿವೆ. ಇಲ್ಲಿ ತಕ್ಷಣ ಕಾಲು ನಡೆಸೋದು, ವೈದ್ಯಕೀಯ ಸಹಾಯ ಪಡೆದುಕೊಂಡು ಮತ್ತು ರೋಗಿಗೆ ಪ್ರೋತ್ಸಾಹ ನೀಡಬೇಕು ಬಹಳ ಮುಖ್ಯ. ಪ್ರಥಮ ಚಿಕಿತ್ಸೆ ಏಕೆ ಮುಖ್ಯ? ಜೀವ ಉಳಿಸೋದು, ಗಾಯಗಳನ್ನು ಕಮ್ಮಿಗೊಳಿಸೋದು, ಯಾವುದೇ ಸಮಯದಲ್ಲಿ ಆಗದಂತೆ ತುರ್ತು ಪರೀಕ್ಷೆಯನ್ನು ಒದಗಿಸಬೇಕು. ಪ್ರಥಮ ಚಿಕಿತ್ಸೆ ಮಾಡುವಾಗ ನೆನಪಿದ ಪ್ರಮುಖ ಅಂಶಗಳು: ಗಾಳಿ ಕಡಿಮೆ ಮಾಡಬೇಕು, ರೋಗಿಗೆ ಸರಿಯಾಗಿ ಇರಬೇಕು, ರೋಗಿಗೆ ಪ್ರೋತ್ಸಾಹ ನೀಡಬೇಕು, ಔಷಧಿ ನೀಡುವಾಗ ಎಚ್ಚರಿಕೆ ವಹಿಸಬೇಕು. ಪ್ರಥಮ ಚಿಕಿತ್ಸೆ ಕೆಲವು ಮುಖ್ಯ ತತ್ವಗಳು: ಒಂದನೇದು ಸುರಕ್ಷತೆ ಮತ್ತು ಸಹಾಯ ಮಾಡಬೇಕು. ಉಸಿರಾಟ, ಸಿ ಅಂದ್ರೆ ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಪರಿಚಲನೆ. ಮತ್ತೊಂದು ಚಲನೆ ಕಡಿಮೆ ಮಾಡುವುದು ಮತ್ತು ವಿಶ್ರಾಂತಿ ನೀಡುವುದು.
ಕೀವು ಬಂದಾಗ ಹೈಡ್ರೋಕ್ಯೂರ್ ಹಚ್ಚಿದ್ರೆ ಕಮ್ಮಾಗುತ್ತದೆ. ಕಿವಿ ನೋವು ಇದ್ದರೆ ಇಯರ್ ಡ್ರಾಪ್ ಆಗಿದ್ರೆ ಕಮ್ಮಿಯಾಗುತ್ತದೆ.